ಯಾರು ಸರ್ಕಾರ ಬೀಳಿಸಿದ್ರೋ ಅವ್ರ ಜೊತೆನೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅಂತ ಹೇಳಿ ಎಂ.ಬಿ. ಪಾಟೀಲ್ ಆರೋಪಿಸಿದ್ದಾರೆ. ಎಚ್.ಡಿ.ಕೆ ಆರೋಪಕ್ಕೆ ಸಚಿವ ಎಂ.ಬಿ. ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರದ್ದು ಅವಕಾಶವಾದಿ ರಾಜಕಾರಣ, ಅವ್ರದ್ದೊಂಥರ ಅವಕಾಶವಾದಿ ಪಾದಯಾತ್ರೆ ಇದು ಅಂತ ಹೇಳಿ ಮಾತಾಡಿದ್ದಾರೆ. ದೆಹಲಿಯಲ್ಲಿ ಏನ್ ನಾಟಕ ನಡೀತೋ ಗೊತ್ತಿದೆ. ಒಲ್ಲದ ಮನಸ್ಸಿನಿಂದಲೇ ಎಚ್.ಡಿ. ಕುಮಾರಸ್ವಾಮಿ ಪಾದಯಾತ್ರೆಗೆ ಬಂದಿದ್ದಾರೆ. ಎಚ್.ಡಿ.ಕೆ ವಿರುದ್ಧ ಸಚಿವ ಎಂ.ಬಿ. ಪಾಟೀಲ್ ವಾಗ್ದಾಳಿ ನಡೆಸಿದರು. ಅದು ಕುಮಾರಸ್ವಾಮಿ ಅವ್ರಿಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾನು ಕೂಡ ಗೃಹ ಮಂತ್ರಿ ಆವಾಗ ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಕುಮಾರಸ್ವಾಮಿ ಅವ್ರ ಕಡೆ ಆಗಲಿಲ್ಲ. ರಮೇಶ್ ಜಾರಕಿಹೊಳಿ ಅವರೆಲ್ಲ ಇದ್ರಲ್ಲ, ಈಗ ಯಾರ ಜೊತೆ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅವರೇ ಅವಾಗ ಸರ್ಕಾರ ಕೆಡವಿದ್ರಲ್ಲ. ಕುಮಾರಸ್ವಾಮಿ ಅವರು ಯಾರ ಜೊತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಜೊತೆನೇ ಇವತ್ತು ಅವರೇ ಸರ್ಕಾರ ಕೆಡವಿದ್ರಲ್ಲ. ಅವಾಗ ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. 30 ಶಾಸಕರನ್ನ ಇಟ್ಕೊಂಡು ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ. ಕುಮಾರಸ್ವಾಮಿ ಅವರಿಗೆ ಅವಕಾಶವಾದಿ ಈ ಪಾದಯಾತ್ರೆ ಇದು. ಅವರು ಕುಮಾರಸ್ವಾಮಿ ಅವರು ಪಾಪ ಮೊದಲು ಅವರು ಹೋಗ್ತಾ ಇರಲಿಲ್ಲ. ಈಗ ಅನಿವಾರ್ಯವಾಗಿ ಅವ್ರ ಮೇಲೆ ಒತ್ತಡ ಹೇರಿ ಎಲ್ಲ ಮಾಡಿದ್ಮೇಲೆ ಡೆಲ್ಲಿಯಲ್ಲಿ ಏನು ನಾಟಕ ನಡೀತು ಗೊತ್ತದೆ. ಅವ್ರು ನಾವು ಭಾಗವಹಿಸಿದ್ರಲ್ಲ ಅಂಥೇಳಿ JDSನವರು ಅನಿವಾರ್ಯವಾಗಿ ಒತ್ತಡ ಮಾಡಿ ಇವತ್ತು ಸಹ ಅವ್ರನ್ನ ಪಾದಯಾತ್ರೆಗೆ ಬರ್ಸಿದ್ದಾರೆ. ಮತ್ತು ಕೇಂದ್ರ ಸಚಿವರು ಮಂತ್ರಿ ಮಾಡಿದ್ದಾರೆ. ಮತ್ತು ಅವ್ರ BJP ಅವ್ರ ಮಾತು ಕೇಳಬೇಕಲ್ಲ. ಈಗ ಅಂಥ ಪರಿಸ್ಥಿತಿ ಒಲ್ಲದ ಮನಸ್ಸಿಂದ ಕುಮಾರಸ್ವಾಮಿ ಅವರು ಇವತ್ತು ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಅದು ಕುಮಾರಸ್ವಾಮಿ ಅವ್ರಿಗೆ